ನಮಸ್ಕಾರ ಸ್ನೇಹಿತರೆ, ಇಡೀ ಜಗತ್ತು 5G ಮತ್ತು AI ಬಗ್ಗೆ ಮಾತಾಡ್ತಿದೆ. ಭಾರತದ ಈ ದ್ವೀಪದಲ್ಲಿರೋ ಜನ ಇಂದಿಗೂ ಶಿಲಾಯುಗದಲ್ಲೇ ಬದುಕ್ತಿದ್ದಾರೆ. ಇಲ್ಲಿಗೆ ಹೋಗೋದು ಬಿಡಿ, ಈ ದ್ವೀಪದ ಹತ್ತಿರ ಹೋದ್ರೂ ಸಾವು ಕಟ್ಟಿಟ್ಟ ಬುತ್ತಿ. ಯಾಕೆ ಈ ಬುಡಕಟ್ಟು ಜನಾಂಗದವರು ಹೊರಗಿನ ಜಗತ್ತನ್ನು ಇಷ್ಟೊಂದು ದ್ವೇಷಿಸ್ತಾರೆ? ಇದು ಅಂಡಮಾನ್ನ ನಾರ್ತ್ ಸೆಂಟ್ನ ಐಲ್ಯಾಂಡ್. ಭಾರತ ಸರ್ಕಾರ ಈ ದ್ವೀಪದ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾರೂ ಹೋಗದಂತೆ ನಿಷೇಧ ಹೇರಿದೆ. ಇಲ್ಲಿರೋ ಜನರಿಗೆ ನಾವು ಬಳಸೋ ಭಾಷೆ ಗೊತ್ತಿಲ್ಲ, ನಾವು ತಿನ್ನೋ ಆಹಾರ ಗೊತ್ತಿಲ್ಲ, ಇವರಿಗೆ ಆಧುನಿಕ ಕಾಯಿಲೆಗಳ ವಿರುದ್ಧ ರೋಗ ನಿರೋಧಕ ಶಕ್ತಿ ಇಲ್ಲ. ಅಂದರೆ ನಾವು ಅಪ್ಪಿತಪ್ಪಿ ಅಲ್ಲಿಗೆ ಹೋದರೂ ನಮ್ಮಿಂದ ಹರಡೋ ಒಂದು ಸಣ್ಣ ಜ್ವರ ಇಡೀ ದ್ವೀಪವನ್ನೇ ನಾಶ ಮಾಡ್ಬೋದು. ಜಾನ್ ಅಲೆನ್ ಚೋ ಅನ್ನೋ ವ್ಯಕ್ತಿ ಇಲ್ಲಿಗೆ ಹೋಗಿ ಪ್ರಾಣ ಕಳೆದುಕೊಂಡಿದ್ದು ನಿಮಗೆ ಗೊತ್ತಿರ್ಬೋದು. ಆದರೆ ಈಗ 2026ರಲ್ಲಿ ಹೊಸ ವಿವಾದ ಶುರುವಾಗಿದೆ. ಸ್ಯಾಟಲೈಟ್ ಚಿತ್ರಗಳಲ್ಲಿ ಆ ದ್ವೀಪದ ಒಳಗೆ ಕೆಲವು ವಿಚಿತ್ರ ಬೆಳಕುಗಳು ಮತ್ತು ಅಗ್ನಿಕುಂಡಗಳು ಕಾಣಿಸಿಕೊಂಡಿವೆ ಅಂತೆ. ಇದು ಕೇವಲ ಕಾಡ್ಗಿಚ್ಚ ಅಥವಾ ಇವರು ಏನನ್ನಾದರೂ ಸಂಕೇತ ಮಾಡ್ತಿದ್ದಾರಾ? ಸುನಾಮಿ ಬಂದಾಗ ಇಡೀ ಜಗತ್ತೇ ನಡಗಿತ್ತು. ಆದರೆ ಈ ದ್ವೀಪದ ಜನ ಯಾವುದೇ ಸಹಾಯವಿಲ್ಲದೆ ಹೇಗೆ ಬದುಕುಳಿದ್ರು ಅನ್ನೋದೇ ದೊಡ್ಡ ಮಿಸ್ಟ್ರಿ. ಇವರಿಗೆ ಪ್ರಕೃತಿಯ ಮುನ್ಸೂಚನೆ ಮೊದಲೇ ಸಿಗುತ್ತಾ, ಅಥವಾ ಇವರಿಗೆ ನಮಗಿಂತ ಹೆಚ್ಚಿನ ಜ್ಞಾನವಿದೆಯಾ? ವಿಜ್ಞಾನಿಗಳಿಗೂ ಇಂದಿಗೂ ಇದು ಬಿಡಿಸಲಾಗದ ಒಗಟು. ನಿಮ್ಮ ಪ್ರಕಾರ ಈ ಜನರನ್ನು ಹೊರ ಜಗತ್ತಿಗೆ ಪರಿಚಯಿಸಬೇಕಾ, ಅಥವಾ ಅವರ ಪಾಡಿಗೆ ಅವರನ್ನು ಬಿಡೋದು ಸರಿನಾ? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನ ಶೇರ್ ಮಾಡಿ. ಭಾರತದ ಈ ನಿಗೂಢ ದ್ವೀಪದ ಬಗ್ಗೆ ಎಲ್ಲರಿಗೂ ತಿಳಿಸಿ.